ಅದ್ಕೆ ಅದ್ಕೆ ಬಾ ಪ್ರವೀಣ. ಅದ್ಕೆ ಅವ್ವ ಇಲ್ಲದರಿ? ಅತ್ತಿಯರನ್ರಿ, ಅತ್ತಿಯರು ರೂಮ್ನೇ ಮಕ್ಕೊಂಡಿರ್ಬೇಕ್ರಿ. ಯಾಕೆ ಪ್ರವೀಣ? ಅದು ಏನೂ ಇಲ್ಲ ಅದ್ಗೆಮ್ಮ. ಅದು ಹೆಂಗಪ್ಪ ಹೇಳಿ, ಅದು ಅವಳು ಅವತ್ತು ಇವ್ರು ಬಂದಿದ್ರಲ್ಲ, ಕೊಪ್ಪಳ ಜಿಲ್ಲೆಯವರು, ಸಿದ್ದನಗೌಡ್ರ ಮಗಳು ರಮಣಿ ಅಂತ ನೋಡಿ ಬಂದಿದ್ವಲ್ಲ, ಅವರು ಒಲ್ಲೆಂದಾರ ಅಂತಂದು ಸುದ್ದಿ ಬಂತಲ್ರಿ ಅತ್ತಿಗೆಮ್ಮ. ಆದ್ರೆ ಆ ಹುಡುಗಿ ಇವತ್ತು ನಂಗೆ ಕೊಪ್ಪಳದಾಗ ಸಿಕ್ಕಿದ್ದಲ್ರಿ. ಒಂದು ಸ್ವಲ್ಪ ಜೊತೆಗೆ ಮಾತಾಡಿದೆ, ನಂಗೆ ಆಕಿ ಭಾಳ ಇಷ್ಟ ಆಗಿದ್ದಲ್ರಿ. ಅದಕ್ಕೆ ಅವನ ಹತ್ರ ಹಿಂಗ ಇಂಥ ವಿಷಯ ಹೇಳ್ಬೇಕಿತ್ತು ಅತ್ತಿಗೆಮ್ಮ. ಆದ್ರೆ ಧೈರ್ಯನ ಸಾಲ್ತಿಲ್ರಿ ಅತ್ತಿಗೆಮ್ಮ. ಯಪ್ಪ ಯಾಕೆ ಬೇಕಾ ಪ್ರವೀಣ? ಅತ್ತಿಯರು ಬ್ಯಾಡ ಅಂದಾರ, ಅವರು ಅವತ್ತು ಕೂಗ್ಯಾಡಿದ್ರು ಒಲ್ಲೆಂದಾರ ಅಂದಿದ್ದಕ್ಕ. ಹಂಗ ಹಿಂಗ ಏನು ಇಂಥ ಮನೆ ಬರ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕಾಕಿ. ನಾನಿನ್ನು ಕೇಳೋದಿಲ್ಲ, ನನಗೆ ಬೇಕಾಗಿಲ್ಲ ಅಂತ ಹೆಣ್ಣು, ಬ್ಯಾರ್ಯಾರು ನೋಡ್ರಿ ಎಳಿಯಾರ ಅಂತೇಳಿ ಜೋರು ಕೂಗ್ಯಾಡಿದ್ರು. ನಾನಂತರೂ ಬ್ಯಾಡ ಅಂತೀನಿ ನೋಡಿ ಪ್ರವೀಣ, ಸುಮ್ಮನೆ ಹೋಗಿ ಬೈಸ್ಕೊಂತೀನಿ. ಈಗ ನನಗೂ ಧೈರ್ಯ ಸಾಕಾಗ್ತಿಲ್ಲ. ಆದ್ರೆ ನನಗೆ ಯಾಕೋ ಆ ಹುಡುಗಿ ಭಾಳ ಇಷ್ಟ ಆಗಿಲ್ರಿ ಅತ್ತಿಗೆಮ್ಮ. ಆಕಿನ ಮದುವೆ ಆಗ್ಬೇಕಂತ ಅನ್ಕೊಳಕತ್ತೀನಿ. ನೀವು ಒಂದು ಸ್ವಲ್ಪ ಮಾತಾಡ್ತೀರೇನ್ರಿ ಅವನ ಜೊತೆಗೆ? ಅಯ್ಯಪ್ಪ ಯಾಕಪ್ಪ ಪ್ರವೀಣ, ನಮ್ಮ ಮನೆಯಾಗಿರೋದು ನಿಂಗೆ ಇಷ್ಟ ಇಲ್ಲನಪ್ಪ? ನಾನೇನಾರು ಇಂಥ ವಿಷಯದ ತಲೆ ಹಾಕೀನಿ ಅಂತ ಗೊತ್ತಾಯ್ತು ಅಂದ್ರೆ ಆತಷ್ಟ. ಆಮೇಲೆ ನಾನು ಭೂಮಿ ಮೇಲೆ ಜೀವಂತನೇ ಇರೋದಿಲ್ಲ. ನಾನು ಅಲ್ಲಪ್ಪ, ನನ್ನ ಕೈಲಾಗಲ್ಲ. ಇನ್ನು ನಿಮ್ಮ ಅಣ್ಣಗೂ ಹೇಳ್ಬೇಡ ಈ ವಿಷಯನ. ನಿಮ್ಮ ಅಣ್ಣನಂತರೂ ಆಯ್ತು, ಹುರಿದು ತಿಂದಾಬಿಡ್ತಾರೆ ನಿಮ್ಮ ಅವರು. ಬೇಡ ಬೇಡ, ಈಗ ಮತ್ತೆ ಜೋರಾಗಿ ಮಾತಾಡೋದು ಯಾರ ಕೇಳಿಸ್ಕೊಂಡ್ರು ಕಷ್ಟ. ಆಮೇಲೆ ಶೀಲಾ ಚಿಕ್ಕಮ್ಮರು ಮನ್ಯಾಗ ಅದಾರ, ಸುಮ್ಮನೆ ಬೈಸ್ಕೊಳೋದು. ನಾನು ಒಂದು ಕೆಲಸ ಮಾಡು, ಹೋಗಿ ಮಾವರ ಹತ್ರ ಹೇಳು. ಇದಕ್ಕೆ ಮಾವರ ಮದ್ದು. ಮಾವರು ಒಂದು ಸ್ವಲ್ಪ ಏನಾರ ಒಂಚೂರು ಮಾತಾಡ್ತಾರೆ ಅತ್ತೆ ಜೊತೆಗೆ. ನನಗೂ ನಿನಗೂ ಆಗದೆ ಇರೋದಪ್ಪ ಇದು. ನಾನಂತರೂ ಮಾತಾಡಲ್ಲ. ಒಳ್ಳೆ ಐಡಿಯಾ ರೀ. ಅಪ್ಪಜಿರಲ್ಲದ ರೀ? ಇಲ್ಲೇ ಎಲ್ಲೋ ಇರಬೇಕು, ಹೊರಗೇನ್ರ ಅದರನ್ನ ನಾನು ನೋಡಿಲ್ಲ. ಯಾರು ಇಲ್ಲೇ ಇಲ್ಲದರ? ಶೋಭವ, ಯಾರು ನೋಡ್ಕತ್ತಿರವ? ಓ ಮಾವರ, ನಿಮ್ಮನ್ನ ಕೇಳಕತ್ತಿದ್ದೇನ್ರಿ ಪ್ರವೀಣ, ನಿಮ್ಮನ್ನ ಹುಡ್ಕಕತ್ತಿದ್ದೇನ್ರಿ. ನಾನು ಕೇಳಿಸ್ಕೊಂಡು ಹೇಳಪ್ಪ. ನನ್ನ ಪ್ರಕಾರನೂ ಆ ಹುಡುಗಿ ಆ ಮಂತನ ಭಾಳ ಚಲೋ ಐತಿ ಪ್ರವೀಣ. ಆದ್ರೆ ಯಾಕ ನಿಮ್ಮ ಅವ್ಗ ಮನ್ಸಿಗೆ ಬರಲಿಲ್ಲಲ್ಲ, ಹಂಗಾಗಿ ನಾನು ಕೈ ಬಿಟ್ಬಿಟ್ಟೆ. ನಂದರ ಏನು ನಡೀತೈತಪ್ಪ ಹೇಳಬಲ್ಲೆ ನಾನು, ಚಲೋ ಐತ್ಲೇ ಮಾಡ್ಕೆ ಅಂತಂದು. ಅದ್ರಾಗ ಹುಡುಗಿ ಮನೆಯಾರನ ಒಲ್ಲೆ ಅಂತಂದು ಹೇಳ್ಬಿಟ್ರಂತ. ಇದು ನಿಮ್ಮ ಮಾವ ಹೋಗಿದ್ನಂತ, ನಿಮ್ಮ ತಂಗಿ ಗಂಡ ಹೋಗಿ ಹೇಳಾನ. ಮತ್ತು ಕೇಳಿದ್ರು ಅವರು ಇಲ್ಲಿ ಬಿಡ್ರಿ, ನಾವು ಈಗ ಕೊಡೋದಿಲ್ಲ, ಓದಿಸ್ತೀವಿ ಅಂದಾರಂತವ್ರು. ಹಾಗಾಗಿ ಮತ್ತು ನನಗೂ ಏನು ಹೇಳ್ಬೇಕಪ್ಪ. ಮತ್ತು ಕೊನೆಗೆ ಅವ್ರು ಹ್ಞೂ ಅಂದಿದ್ರೆ ನಾನು ಮಾತಾಡ್ತಿದ್ದೆ. ಅವರು ಅಲ್ಲೆಂದಾರ. ಅಪ್ಪ ಅದು ಹಂಗಲ್ಲಪ್ಪ. ಈಗ ಇಷ್ಟಕ್ಕೊಂದು ಹುಡುಗಿ ನೋಡೀನಿ, ನನಗೆ ಯಾವ ಮನಸ್ಸಿಗೆ ಬಂದಿಲ್ಲ. ಆ ಹುಡುಗಿ ಸ್ಟ್ರೇಟ್ ಫಾರ್ವರ್ಡು, ಆಮೇಲೆ ಓದ್ಯಾಳ, ಈಗ ನೆಕ್ಸ್ಟ್ ಮುಂದೆ ಕೆಲಸ ಮಾಡ್ತಾಳ. ನಾನು ಹೆಂಗೂ ಮುಂದೆ ಬೆಂಗಳೂರಿಗೆ ಹೋಗ್ಬೇಕಂತ ಮಾಡೀನಿ. ನನ್ನ ಜೊತೆಗೆ ಅಕ್ಕಿ ಬಂದ್ರೆ ಇಬ್ಬರದು ಕೈ ಕೂಡ್ತಾವು ಅಂತ ನಾನು, ಒಬ್ಬರು ದುಡಿಯೋಕಿನ ಇಬ್ಬರು ದುಡಿಯೋದ್ಲಿ ಎಸ್ ಅಂತ ನಂಬಿ ನಾನು. ಒಂಚೂರು ನೀನಾ ಹೋಗಿ ಹೇಳಪ್ಪ. ಆತು, ನಿನ್ನ ಸಂಬಂಧ ಆ ಪ್ರಯತ್ನ ಮಾಡೇ ಬಿಡ್ತೀನಿ. ನಡಿ ಹೋಗೋಣ. ಎಲ್ಲದಳವಾ ನಿಮ್ಮತ್ತಿ ಶೋಭಾ? ಮಾವರ ರೂಮ್ನಾಗ ಅಡ್ಡಾಗ್ಯಾರ್ರಿ ಅವ್ರು. ಈಕಿ ನಿನ್ನ ಜಗಳ ಗಂಟಿ ನಾದ್ನೆಲ್ಲದಳ? ಅವರು ಮತ್ತು ಕಾಕರಿಬ್ಬರು ಹೊರಗದಾರ್ರಿ. ಆತಾತು, ಅದು ಇನ್ನೇನೇನು ತಿಲಕ್ ತುಂಬುತ್ತೇನೆ ಹೆಣ್ಣು. ನಾ ಮೊದ್ಲೋಗಿ ನಿಮ್ಮ ಅತ್ತೆ ಹತ್ರ ಮಾತಾಡ್ತೀನಿ. ನಡಿಯಪ್ಪ ಪ್ರವೀಣ, ಹೋಗೋ ನಡಿ. ಹೋಗಪ್ಪ, ನೀನ ಒಳಗೆ ಹೋಗಿ ಮೊದ್ಲು. ಏನು ಹೋಲೆ, ನಾ ಬರ್ತೀನಿ ಹಿಂದೆ. ಇದು ನಿಮ್ಮ ಅವ್ವಂದು ಅರಮನೆ ಕ್ವಾಟಿ. ಇದು ಒಂದು ರೂಮು. ಈ ರೂಮ್ನಾಗ ಯಾರಿಗೂ ಅನುಮತಿ ಇಲ್ದ ಪ್ರವೇಶ ನಿಷಿದ್ಧ. ನೀನ ಮೊದ್ಲು ಹೋಗು, ಮುದ್ದಿನ ಮಗ ನೀನ. ನಾನೇನ್ರಿ ಈ ರೂಮ್ನಾಗ ಮೊದ್ಲು ಕಾಲಿಟ್ನಂದ್ರೆ ಅಂತಂದು ಒಳ್ಳೆ ಮೈಯಾಗ ರಾಕ್ಷಸ ಬಂದಂಗೆ ಆಡ್ತಾಳೆ. ಯಾಕೆ ಬೇಕು? ನೀನ ಮೊದ್ಲು ಹೋಗು. ಅವ್ವ ಬಾಲ ಪ್ರವೀಣ, ಯಾಕ ಬಾಗಲ ಹತ್ರ ನಿಂತಿಯಲ್ಲ? ಯಾಕ ಬಾ. ಅವ್ವ ಏನು ಮಾಡಕತ್ತಿದ್ವಿ? ಏನಿಲ್ಲ ಯಪ್ಪ, ಅಡ್ಡಾಗಿದ್ನೆ, ಈಗ ಎದ್ದೆ. ಯಾಕ ಒಂದಿಟ್ಟು ತಲೆ ತಿರ್ದಂಗಾತ, ಮಕ್ಕೊಂಡು ಕೂಡಲೇ ಒಂದಿಟ್ಟು ತಲೆ ತಿರ್ದಂಗೆ ಆಗುತ್ತದೆ ಒಂದು ನನಗೆ ಅಸಿಡಿಟಿಗೆ. ಅದಕ್ಕೆ ಕುಂತಿದ್ದು ನೋಡು. ಎದ್ದೋಗಿ ಒಂದಿಟ್ಟು ಏನಾರ ತಿನ್ನಬೇಕಂತ ಅನ್ನಕತ್ತಿದ್ದೆ. ಆತ ಬಾ, ಕುಂದ್ರ ಬಾ, ಇಲ್ಲಿ ಕುಂದ್ರ. ಯಾಕೆ ನಿಂತೀವಿ? ಕುಂದ್ರ ಪ್ರವೀಣ. ಅಪ್ಪ ಬಾ ಒಳಗ. ಏನಂತಪ್ಪ ನಿಮ್ಮ ಅಪ್ಪಂದ? ನಿಮ್ಮ ಅಪ್ಪ ನೀನು ಯಾಕೆ ಬಂದಿರಿ ರೂಮ್ವರ್ಗ? ಈ ರೂಮ್ನಾಗೇನ ಇಲಿ ಜಾಸ್ತಿ ಆಗ್ಯಾವಂತಲ್ಲ, ಇಲಿ ಹಿಡಿಯಾಕ ಯಾರೂ ಸಿಗ್ಲಿಲ್ಲಂತ, ಅದಕ್ಕೆ ನನ್ನನ್ನು ಕರ್ಕೊಂಬಂದಾನ. ಅಪ್ಪ ಕುತ್ಕೋರಿ. ಏನ್ಲ ಅದು ಪ್ರವೀಣ? ಏನು ಎದಕ್ಕೆ ಕರ್ಕೊಂಬಂದಿ ನಿಮ್ಮ ಅಪ್ಪನ್ನ? ಅವ್ವ ನಾನೊಂದೇನೋ ವಿಷಯ ಹೇಳ್ತೀನಿ,
ನೀ ಸಿಟ್ಟಿಗೆ ಹೇಳ್ಬೇಡ್ಬೇ. ನಂಗೆ ಸಿಟ್ಟು ಬರುತ್ತಂದ್ರೆ ಹೇಳಕ್ಕೆ ಹೋಗ್ಬೇಡ. ನಿಂಗೆ ಗೊತ್ತೈತಿಲ್ಲ ನಂಗೆ ಸಿಟ್ಟು ಬರೋ ವಿಷಯನ ಹೇಳ್ತೀನಿ ಅಂತ ಗೊತ್ತಿದ್ಮ್ಯಾಗನು ಮತ್ತೆ ಕೇಳಿ ಸಿಟ್ಟು ಬರ್ಸ್ತೀಯಪ್ಪ ನೀ ನನಗೆ. ಬೇಡ, ಸುಮ್ಮನೆ ಎದ್ದೋಗು. ನಿನಗೇನ್ರ ಕೆಲಸ ಇದ್ರೆ ಮಾಡ್ಕೋಗು. ಅಂದಂಗೆ ಯಾವಾಗ ಹೋಗಿ ನೀವು ವಾಪಸ್ ಹುಬ್ಳಿಗೆ? ಈಗ ಶಾನ್ ಬೋಗ್ರು ಬಂದಿದ್ರು, ಇದ್ರಾಗ ಆಟಿ ಒಳಗೆ ಒಂದು ಕನ್ನೆ ಐತಂತ, ಮತ್ತೆ ನೋಡಕ್ಕೆ ಹೋಗೋಣ ಆಟಿಗೆ. ಬರ್ತೀನಿ ನೀನು? ಏನು ಮೊದ್ಲು ನಾವು ಹೋಗಿ ನೋಡ್ಕೊಂಬಂದ್ಮೇಲೆ ನೀವು ಹೋಗಿ ನೋಡ್ಕೊಂಬರ್ತೀಯ? ಮತ್ತೆ ಹೆಂಗೀಗ ನೀನು ಹುಬ್ಳಿಗೆ ಯಾವಾಗ ಹೋಗವ? ಏನು ಅದ್ರದ್ದು ಹೇಳವಲ್ಲ. ಯವ್ವ ಒಂದು ಸ್ವಲ್ಪ ನಾ ಹೇಳೋದು ಕೇಳು. ಮೊನ್ನೆ ನೋಡಿ ಬಂದಿದ್ವಲ್ಲ ಆ ಸಿದ್ದನಗೌಡ್ರ ಮಗಳು ರಮಣಿ, ನಾನು ಅಕ್ಕಿನ ಮದುವೆ ಕಿಂಬೆ. ನಂಗೆ ಇವು ಯಾವ ನೀ ತೋರ್ಸಾವ ಯಾವ ನಂಗೆ ಬಗೆಹರಿವಲ್ವು. ಒಂದು ಸಾಲಿ ಕಲ್ತಿದ್ದಿದ್ರ ಚಂದಿದ್ರ ಸಾಲಿ ಕಲ್ತಿಲ್ಲ. ಆಮೇಲೆ ನನಗಿನ್ನ ಜಾಸ್ತಿ ಸಾಲಿ ಕಲ್ತಾರ. ಆಮೇಲೆ ಹುಬ್ಳಿ ಎಲ್ಲ ಇರೋರು ಬೇಡ ನನಗೆ, ಇಲ್ಲೆಲ್ಲೂ ಇರಬಾರ್ದು, ಬೆಂಗಳೂರಾಗ ಇರ್ಬೇಕು ಅಂತಾರ. ನಂಗೆ ಇವು ಬಗೆಹರಿವಲ್ವೇ ಬೇ ಅವ. ಒಟ್ಟ ಕನ್ನೆನೂ ಸಿಗುವಲ್ವು, ಏನೂ ಇಲ್ಲ. ನಂಗೆ ಒಳ್ಳೆ ಇದ್ರದ್ದು ಜಿಗುಪ್ಸೆ ಬಂದಂಗೆ ಆಗ್ಬಿಟ್ಟೈತೆ ನಂಗೆ ಜೀವನದಾಗ. ಅದಕ್ಕೆ ಬೇ ಅವ ಆ ಹುಡುಗಿನ ಮದುವೆ ಕಿಂಬೆ. ಅಲ್ಲೋ ಬಾಡೆ, ನಿನಗೇನು ಬಂದಿತ್ತಂತಿ? ನಾನು ಹೋಗಿ ನಿಮ್ಮ ಮಾವರು ಮತ್ತೆ ಕೇಳಾರ ಏನು ಶೀಲನ್ ಗಂಡೋಗಿ ಮತ್ತೆ ಕೇಳಾನ ಕೊಡ್ರಿ ಯಾಕ ಚಲೋ ಐತಲ್ಲ ಮಂತಾನ ಅಂದ್ರ ಬರೀ ದೊಡ್ಡ ಸನ ಮಾಡ್ಯಾರ ನಿಮ್ಮ ಅತ್ತಿಯರು, ಬೇರೆ ನೋಡ್ಕೊರಿ ನಾವು ಕೊಡುದಿಲ್ಲ ಅಂದಾರಂತ. ಹಿಂಗ ಮಕ್ಕ ಕೊಡ್ದಂಗೆ ಹೇಳ ಕಳ್ಸ್ಯಾರ ನಿಮ್ಮ ಮಾವಗ. ಮತ್ತೆ ಯಾಕಪ್ಪ ಆ ಮನೆಯಿಂದ ಕನ್ನೆ ತರ ನಾವು? ಅದು ಏನು ಬಿಕಾರಿಗಳವು, ಅವ್ರ ಮನೆಗೆ ಏನೇನು ಇಲ್ಲ, ಒಂದು ಆಸ್ತಿ ಇಲ್ಲ, ಒಂದು ಅಂತಸ್ತಿಲ್ಲ, ನಮ್ಮ ತಕ್ಕಂಗ ಅಲ್ಲವು. ಅಂತಸ್ತರಲ್ಲ ಮತ್ತೊಂದಲ್ಲ. ಏನು ಅದು ಹುಡುಗಿಯರು ಏನು ಚಂದ ಐತಾ? ಇಂತಿಂತ ಕಣ್ಣು, ಸೋಡಾ ಬುಡ್ಡಿ ಗ್ಲಾಸು, ಅದು ಒಂದು ಲಂಡ್ ಸಣ್ಣ ಹಾಕೊಂಡು ಎಲ್ಲ ಕಡೆ ಓಡಾಡುತ್ತೆ. ನಾನು ನೋಡಿನಿ ಹುಡುಗಿನ ಮೊನ್ನೆ ಕೊಪ್ಪಳಕ್ಕೆ ಅವು ಪೂಜಾದ ಐಟಮ್ ಏನೇನು ತರಕ್ಕೆ ಹೋದಾಗ ನಾನು ನೋಡೀನಿ. ಏನು ಅದು ಚಂದಿಲ್ಲ, ಸುಡುಗಾಡಿಲ್ಲ, ಅದ್ರ ಹಿಂದೆ ಎಲ್ಲಿ ಅಡ್ಡಾಡ್ತಿ ಕೈ ಬಿಡ್ಲಾ, ಬೇರೆ ನೋಡುನಂತ. ಈಗ ಅಟ್ಟಿದನ್ನೆಲ್ಲ ಚಲೋ ಇದ್ದಾಳ, ಸೆಕೆಂಡ್ ಇಯರ್ ಕಲ್ತೈತಿ, ಏನಾಗುದಿಲ್ಲ ಮನೆಯಾಗ ಇರುತ್ತಂತ. ಅವ್ರ ಅಪ್ಪನು ಕಂಡಪಟ್ಟಿ ಹೊಲ ಅದವು, ದೊಡ್ಡದೊಂದು ಮನಿ ಐತಂತ, ಜಗ್ ಬಂಗಾರ ಕೊಟ್ಟು ಮದುವೆ ಮಾಡ್ತಾರಂತ. ಇದನ್ನು ನಿಮ್ಮ ಮಾವನ ತೋರ್ಸನ್, ಚಲೋ ತೋರ್ಸಿರ್ತಾನೆ, ಸುಮ್ಕುಂದ್ರ ನೀನು. ಇವ ಹೆಂಗ್ ಮಾತಾಡ್ತಿಲ್ಬೇವ? ನಾನು ಏನ್ ಮಾಡಿ ನೀನು ಪ್ರದರ್ಶನಕ್ಕೆ ಇಷ್ಟರ ವಸ್ತು ಮಾಡಿ ಏನು? ಈ ಹುಡುಗಿ ಬೇಡ ಅಂದ್ರೆ ಇನ್ನೊಂದು ನೋಡ್ಕೊಂಬ, ಇನ್ನೊಂದು ಅಂಗಡಿಗೆ ಹೋಗಿ ನೋಡಂಬ, ಇನ್ನೊಂದು ಅಂಗಡಿಗೆ ನೋಡಂಬ ಅಂತಂದು ಅವ್ರು ಏನು ಹುಡುಗಿಯಾರು ಏನು ಪ್ರದರ್ಶನಕ್ಕೆ ಇಟ್ರ? ನನ್ನನ್ನು ಪ್ರದರ್ಶನಕ್ಕೆ ಇಟ್ರ? ಯವ್ವ ನನಗಂಕರ್ ಸಾಕಾಗೈತಿ. ನಾನು ಮದುವೆ ಆದ್ರ ರಮಣಿನ ಮದುವೆಕ್ಕಿನಿ, ಇಲ್ಲ ಅಂದ್ರೆ ನನಗೆ ಮದುವೆ ಬೇಡ. ಈಗ ನೀನು ಹ್ಞೂ ಅಂದ್ರ ಮುಂದೆ ಮಾತುಕತೆ ಮಾಡಕ ನಾಳರ ನಾಡ್ದರ ಬರ್ತೀವಿ ಅಂತಂದು ನಾನ ಹೋಗಿ ಖುದ್ದಾಗ ಹೋಗಿ ಅವ್ರ ಅಪ್ಪರ ಹತ್ರ ಮಾತಾಡಿ ಮಾತಾಡಿ ಬಂದು ಒಪ್ಪಿಸ್ತೀನಿ ಅಂದ್ರ ನಾ ಇರ್ತೀನಿ. ಇಲ್ಲ ಅಂದ್ರೆ ನಾನು ಏನಿಲ್ಲ, ನೀ ಬೇಡ, ನೀನು ಬೇರೆ ಕಡೆ ನೋಡ್ತೀನಿ ಅಂತ ಅಂದಿ ಅಂದ್ರ ನಾನು ಏನು ತಲೆ ಕೆಡಿಸ್ಕೊಂಡಿಲ್ಲ. ನನ್ನ ಪಾಡಿಗೆ ನಾನು ಇವತ್ತು ಓಟು ಲಗೇಜ್ ತಗೊಂಡು ನಾ ಹುಬ್ಳಿಗೆ ಹೋಗ್ತೀನಿ. ನಾನು ಹಂಗ ಯಾವ್ದ್ರ ಮಠ ಸೇರ್ಕೊಂಡ್ಬಿಡ್ತೀನಿ ಹೋಗಿ. ನಾವು ವಾಪಸ್ ಬರೋದೇ ಇಲ್ಲ ಊರಿಗೆ. ಲೋ, ನೀ ಯಾರ ಮಗ ನೀನು? ಈ ಶಂಕರವನ ಮಗ ನೀನು. ಹೆಂಗಿರ್ಬೇಕು ನೀನು? ಎಷ್ಟು ಗತ್ತಿಲಿ ಇರ್ಬೇಕು. ನೀಗೇನು ಕನ್ನೆ ಸಿಗಲ್ಲಂದ್ಲ? ನೀನು ಅಂದಕ್ಕ ಚಂದಕ್ಕ ರೂಪಕ್ಕ ನೀನು ಮಾಡೋ ಕೆಲ್ಸಕ್ಕ ಕ್ಯೂ ಹಚ್ತಾರಲ್ಲ ಹುಡುಗಿಯರು. ಬೇಡ, ಆ ಹುಡುಗಿ ಬೇಡಲ್ಲ, ಹೇಳೋದು ಕೇಳು. ಯವ್ವ ಅಲ್ಲೇ ಶಂಕ್ರಿ, ಈಗ ನಿಂದೇನ ನೀನ್ ಯಾಕೆ ಕಡ್ಡಿ ಅಲ್ಲಾಡ್ಸಕತ್ತಿ ಇದ್ರಾಗ? ಈಗ ನೋಡ, ಮೊದ್ಲ ಹುಡುಗಿಯರು ಎಲ್ಲೂ ಇಲ್ಲ, ಅದ್ರಾಗಲೇ ನಿನ್ನ ಮಗ್ಗಾಗ್ಲೇ ಆಗ್ಯಾವ, ವಯಸ್ಸು ಬೇರೆ ಆಗಕತ್ತಾವು. ಇನ್ನು ಏನ್ ತಲೆಗಿನ ಕೂಲ್ ಬೆಳಗಾದ್ಮ್ಯಾಗ ಇನ್ನೇನು ಹುಡುಗಿಯರು ಸಿಗ್ತಾರಂತ ಮಾಡಿ ನಿನಗ ಸಿಗುದಿಲ್ಲ. ಮುದುಕಿಯರು ಸಿಗ್ತಾರ, ಮುದುಕಿಯರು ನಿನ್ನಂಗ ತೆಲಿಗೆ ಬಣ್ಣ ಹಚ್ಕೊಂಡು ನಿಂತಿರೋರು ಸಿಗ್ತಾರ ನೋಡಿ. ಇನ್ನ ನೀ ಯಾಕೆ ಕರ್ಕೊಂಬಂದ್ಲ ನಿಮ್ಮ ಅಪ್ಪನ ನನ್ನ ಜೀವ ತಿನ್ನಕ? ನಾ ಏತಿ ಅಂದ್ರೆ ನಿಮ್ಮ ಅಪ್ಪ ಪ್ರೀತಿ ಅಂತಾನ. ಅಯ್ಯ ಕಿವುಡಿಕೆ ಅಂದ್ರೆ ತೌಡ್ ಅಂತಾರಂತೆ. ಎಲ್ಲೇ ಮಾತಾಡಕರ ಬರಲ್ಲ, ಸುಡುಗಾಡಿಲ್ಲ, ನನಗ ಬುದ್ಧಿ ಹೇಳ್ಕೊಂಡು ಕುಂದಿರ್ತಾರ ನಿಮ್ಮಪ್ಪ. ಯವ್ವ ಕೇಳು, ನಾನಂತರೂ ನಿರ್ಧಾರ ಮಾಡೀನಿಯವ್ವ. ನಾನು ಮದುವೆ ಆದ್ರೆ ರಮಣಿನ ಮದುವೆ ಹಾಕಿನಿ, ಇಲ್ಲ ಅಂದ್ರೆ ನಾವು ಅಲ್ಲೇ ನಾನು ಹೋಗಿ ಮಾತಾಡ್ತೀನಿ ಬೇ. ನೀ ಬರ್ಬೇಡ್ಬೇವು ಮಾತಾಡಕ. ನಾನು ಅಪ್ಪ ಹೋಗಿ ಮಾತಾಡ್ಕೊಂಡ್ ನಾನು ಸಿದ್ದಣ್ಣನ ಕರ್ಕೊಂಡು ಹೋಗ್ತೀನಿ. ಸಿದ್ದಣ್ಣನ ಕರ್ಕೊಂಡೋಗಿ ನಾನು ಅಪ್ಪ ಸಿದ್ದಣ್ಣ 3 ಮಂದಿ ಹೋಗಿ 3 ಮಂದಿ ಬೇಡ ಅದಕ್ಕೆ ಮುಂದೆ ಕರ್ಕೊಂಡು ಹೋಗ್ತೀನಿ. ಆ ಬಿಕಾರಿಗೆ ಏನ್ ಗೊತ್ತಿರತ್ತ? ಅದ ಊರ್ ಬಿಕನಾಸಿ, ಅದ ಊರ್ ಬೇವರ್ಸಿ, ಆಕಿಗೆ ಏನ್ ಗೊತ್ತಿರತ್ತ? ಆಕಿನ ಕರ್ಕೊಂಡು ಹೋಗ್ಬೇಡ ನೀನು, ಮನೆ ಬಿದ್ರೆ ಒಳಕ. ಇನ್ನು ನಿಮ್ ಸಿದ್ದಣ್ಣನಲ್ಲ ಆತು. ಈಗ ನಿನ್ ಸಂಬಂಧ ನಾನು ಒಪ್ಕೊಂತೀನಿ. ನೋಡ್ ಪ್ರವೀಣ, ಅವ್ರ ಏನ್ರ ಅಂಟ್ಯಾ ಕುಂಟೆ ಅಂದ್ರು, ಮತ್ತ ನಾವು ಹೆಣ್ ಕೊಡೋದಿಲ್ಲ, ಅದು ಮಾಡಲ್ಲ ಇದು ಮಾಡಲ್ಲ ಅಂತ ಏನಾರ ಅಂದ್ರು ಅಂದ್ರೆ ಮಾತ್ರ ನಾನಂತರೂ ಯಾವ್ದ ಕಾರಣಕ್ಕೂ ಹುಡುಗಿನ ಒಪ್ಪೋದಿಲ್ಲ. ಆತು, ಈಗ ನಿನಗೂ ಚಾನ್ಸ್ ಕೊಡ್ತೀನಿ. ನನಗೈತ್ಲಿ, ನನಗೆ ಪಕ್ಕ ಐತಿ. ಅವ್ರು ಒಪ್ಕೊಳೋದಿಲ್ಲ. ನೀನು ವಾಪಸ್ಸು ಬಂದ ದಾರಿಗೆ ಸುಂಕಿಲ್ಲ ಅಂತ ವಾಪಸ್ ಬರ್ತೀರಿ ನೀವು ತಂದಿ ಮಕ್ಕಳು. ಹೋಗು, ನೀ ಕೇಳ್ಬಾ ನಿಂದರ ಆಗ್ಲಿ. ವಾಪಸ್ ಏನ್ರ ಆಕಿ ಒಪ್ಪಿಲ್ಲ, ನೀ ಬಾಯವ್ವ ನಿನ್ನವ ಅಂದಾರ, ಹಿಂಗಂದ್ರು ಅಂತ ಬನ್ನಿ ಏನ್ರ ಕತಿ ಹೇಳ್ದೆ ಅಂದ್ರೆ ತಮ್ಮ ನಾನಂತೂ ಒಪ್ಪುದಿಲ್ಲ. ಆತು, ಈಗ ನೀ ಬರುದಿಲ್ಲ, ಬೇಡ. ನಾ ಅತ್ತಿಗೆ ಮನ್ ಕರ್ಕೊಂಡು ಹೋಗುದಿಲ್ಲ. ನಾನು ಅಪ್ಪ ಸಿದ್ದಣ್ಣ ಹೋಗ್ತೀನಿ. ನಾನು ನಾಳೆ ಹೋಗ್ತೀನಿ. ನಾನು ಅವ್ರಿಗೇನು ಫೋನ್ಗಿನ್ನೂ ಮಾಡೋದಿಲ್ಲ. ಹೋಗಿ ನಾವು ಮಾತಾಡಿ ಬರ್ತೀವಿ. ಬರ್ತೀನಿ ನಾನು. ಒಪ್ತಾರ ಅವ್ರು. ಲಾ ಪ್ರವೀಣ, ನೋಡಿಲ್ಲಿ ಕೇಳ. ನಿಮ್ಮ ಅಪ್ಪನೂ ವೇಸ್ಟ್, ನಿಮ್ಮ ಅಣ್ಣನೂ ವೇಸ್ಟ್. ಇವು ಯಾರು ಸುಮ್ಮನೆ ಇವು ಏನಂತಾರೆ, ಇವು ಮೊಟ್ಟೆ, ಇವು ಖಾಲಿ ಟೊಳ್ಳು ಉಪಯೋಗಿಲ್ಲ. ಕರ್ಕೊಂಡು ಹೋಗ್ಬೇಡ. ನೀನೇನು ಮಾಡು, ನಾಳೆ ಶೀಲಾವನ ಗಂಡನ ಕರ್ಕೊಂಡೋಗು. ಏನು ನಿಮ್ಮ ಮಾವನ ಕರ್ಕೊಂಡೋಗು. ನಿಮ್ಮ ಮಾವಗ ಎಲ್ಲ ಊರು ಸುತ್ತಿ ಎಲ್ಲ ಬುದ್ಧಿನೂ ಐತತ್ತಾಗ, ಒಪ್ಪಿಸ್ತಾನ. ಇವು ಯಾಡೇ ನೀವು ಉಪಯೋಗಿಲ್ಲದು, ಇವನ್ ಕರ್ಕೊಂಡೋಕ್ಕಿಯ ನೀನು? ಅಯ್ಯ ಬಿಡು.
ಬೇಡವ ಬೇಡ ಮಾವರ ಬೇಡ ಪಾಪ ಅವರು ದೂರಿಂದ ಬಂದಾರ ರೆಸ್ಟ್ ಮಾಡಲಿ ಮಾವರು. ನಾನು ಸಿದ್ದಣ್ಣ ಅಪ್ಪಾಜಿ ಗುಂಡೆಂಗೆ ಕರ್ಕೊಂಡು ಹೋಗ್ಬಿಡ್ತೀವಿ, 4 ಮಂದಿ ಆಗ್ತೀವಿ. ಒಳ್ಳೆ ಕೆಲ್ಸಕ್ಕೆ 3 ಮಂದಿ ಹೋಗೋದು ಬೇಡ, ದೊಡ್ಡವ್ರು ಹೇಳೋದು ಒಂಚೂರು ಕೇಳ್ತೀನಿ. ಬೇಡ ಹೇಳ, ನಾನೆಲ್ಲ ಮಾತಾಡ್ತೀನಿ ಬೇವ, ನಾನು ನೀ ಟೆನ್ಷನ್ ಮಾಡ್ಕೋಬೇಡ. ಮತ್ತ ಏನ ವರದಕ್ಷಿಣೆ ಇಲ್ದೆ ಗಿರದಕ್ಷಿಣೆ ಇಲ್ದ ಮದ್ವಿ ಮಾಡ್ಕೊಳಕ್ ಹೂ ಅಂತ ಬಂದಿಗಿಂದಿರಿ ನನ್ನ ತಂದಿ ಮಕ್ಳು ಹೋಗಿ ಹೇಳಿ ನೋಡ್ ನಾನು ಅಂತ ಹೆಣ್ಣು ನಮ್ಮ ಮನೆಗೆ ಬರ್ತಕ್ಕದ್ದಲ್ಲ. ಇಲ್ಲ ಬೇಯವ್ವ, ನಾನು ಕೊಡ್ತೋಣದೆಲ್ಲ ಮಾತಾಡ್ತೀವಿ, ನೀನ್ಯಾಕೆ ತಲೆ ಕಿಸ್ಕೊಂತಿ? ಅದಕ್ಕಲ್ಲ ನಾ ಹೇಳಿದ್ದು ಶೀಲವನ ಗಂಡನ್ ಕರ್ಕೊಂಡು ಹೋಗಂತಂದ ನೀನ್ ನನ್ನ ಮಾತ ಕೇಳೋದಲ್ಲ. ನಿನಗರ ಏನ್ ಬರ್ತ ಮಾತಾಡಕ, ನಿಮ್ಮ ಅಪ್ಪಗರ ಏನ್ ಬರ್ತಾ, ಸಿದ್ಧಗರ ಏನ್ ಬರ್ತಾ, ಉಪಯೋಗಿಲ್ಲ ನೀನು ಹೇಳ ಮಾತ ಕೇಳುದಿಲ್ಲ. ಆತು ಏನಾರ ಮಾಡ್ಕೊಳ್ ನೋಡು, ನಾ ಹೇಳಕತ್ತೀನಿ ಕೇಳು. ಅವರು ನಮ್ಮ ತಕ್ಕಂಗೆ ಮದುವೆರ ಮಾಡ್ಕೊಡ್ಲಿ, ಇಲ್ಲ 20 ತೊಲಿ ಬಂಗಾರ ಹಾಕ್ಲಿ, ಇದು ನನ್ನ ಕಂಡೀಷನ್. ಈ ಕಂಡೀಷನ್ನಿಗೆ ಅವ್ರು ಒಪ್ಬೇಕು, ಒಪ್ಪಿದ್ರೆ ಮಾತ್ರ ಮದ್ವಿ ಅಷ್ಟ. ನಮ್ಮ ತಿನ್ನೇನು ಮುಂದೆ ಮಾತಾಡೋದಿಲ್ಲ ನೋಡು. ಆತು, ಅವ್ರ ಮನಿ ಮಠ ಅವ್ರನ್ನ ಅವ್ರು ಮಾರ್ಕೊಂಡು ಈಕೀಗ ವರದಕ್ಷಿಣೆ ಕೊಡ್ಬೇಕು ಪಾಪ. ಬಿಟ್ಬಿಡಿಯಪ್ಪ ಪ್ರವೀಣ, ನಿನ್ನ ಕನ್ಸಿಗೆ ಇಲ್ಲೇ ಎಳ್ಳು ನೀರು ಬಿಟ್ಟು ಹೋಗ್ಬಿಡು, ನೀ ಯಾವ್ದಾರ ಮಠ ಸೇರ್ಕೊಂಡು ನಡಿ. ಏಯ್ ಬೀ ರೀ ಆತಾತು, ಶಾಂತಳಾಗು ರಾಕ್ಷಸಿ, ಶಾಂತಳಾಗು ಏನಂದ್ರಿ? ಶಾಂತಳಾಗು ಶಂಕರಿ ಅಂದೆ. ಹೌದಾ, ನಂಗೇನೋ ಬೇರೆ ಕೇಳಿಸ್ತಾಳ. ಆತು, ನಾಳೆ ಹೋಗಿ ಅದೇನು ಮಾಡ್ತಿರೋ ಮಾಡ್ರಿ, ಅಷ್ಟ್ರು ಭಾಳ ಶಾಣೆರ ಹೊಂಟೀರಿ. ಒಪ್ಕೊಂಡಂಗ ಅವರು ಏನು ಇಲ್ದಿರ ಬಿಕಾರಿಗಳು, ಅವ್ರಿಗೆ ಅಷ್ಟು ಸೊಕ್ಕೈತಿ. ನಾನು ಇಷ್ಟು ದೊಡ್ಡ ಮನೆ ಯಜಮಾನ್ತಿ, ನಾನು ಅಷ್ಟಕ್ಕೊಂದು ಆಸ್ತಿ ಐತಿ, ನಮ್ಮ ಅಪ್ಪನ ಆಸ್ತಿ ಐತಿ, ನಮ್ಮ ಅಜ್ಜನ ಆಸ್ತಿ ಐತಿ ಅಂತಕಿ ನಾನು ಎಷ್ಟು ಉಳಿಬಾರ್ದು? ಇವು ಬಿಕಾರಿಗಳ ಇಷ್ಟು ಉಳಿತಾವು. ನಿನಗೆ ಬುದ್ಧಿಲ್ಲಲ್ಲ, ಆಕೆ ಬೇಕಂತ ಕುಂತಿಯಲ್ಲ, ನಿನಗೆ ಬುದ್ಧಿಲ್ಲ. ಯವ್ವ ಪ್ಲೀಸ್ ಬೇ, ಇದು ಒಂದ್ಸರಿ ಅಡ್ಜಸ್ಟ್ ಮಾಡ್ಕೋ. ಆತು, ಏನಾರು ಮಾಡ್ಕೊರಿ. ಹೋಗು, ಆಕೆಗೆ ಶೋಭಾಗ ಹೇಳು, ನನಗೆ ಯಾಕೆ ಭಾಳ ತಲೆ ಜಾಸ್ತಿನೂ ಆಗತೈತಿ, ಒಂಚೂರು ಅಲ್ಲ ಹಾಕಿ ಚಂದಾಗ ಚಾ ಮಾಡ್ಕೊಂಬ ಅನ್ನೋಗು. ನಮ್ಮ ಮುದ್ದವ್ವ. ತಗ ಅಪ್ಪ, ಗ್ರೀನ್ ಸಿಗ್ನಲ್ ಸಿಕ್ತೆ, ನಾಳೆಗೆ ಹೋಗೋದಕ್ಕೆ ತಯಾರು ಮಾಡ್ಕೊಂಡ್ಬರಿ. ಏನತ್ ಪ್ರವೀಣ? ಅದಕ್ಕೆಮ್ಮ ಅವ್ವ ಒಪ್ಕೊಂಡ್ಲು, ನಾಳೆ ಹೋಗಿ ನಾನು ಸಿದ್ದಣ್ಣ ಅಪ್ಪಾಜಿ ಮಾತಾಡ್ಕೊಂಡ್ಬರ್ತೀವಿ. ಸಿದ್ದಣ್ಣ ಇಲ್ಲಿ ಬಂದಿಲ್ಲ ನಿನ್ನ ಹೊಲದಿಂದ? ಅವ್ರು ಇಷ್ಟಲಗೂ ಎಲ್ಲಿ ಬರ್ತಾರೆ ಪ್ರವೀಣ? ಅವ್ರು ಸಂಜೆ ಮುಂದೆ 6 ಗಂಟೆಗೆ ಬರ್ತಾರೆ. ನೀ ತಲೆ ಕೆಸ್ಕೊಬೇಡ, ನಾ ಎಲ್ಲ ಹೇಳ್ತೀನಿ ತಗೋ ನಿಮ್ಮ ಅಣ್ಣಗೆ. ಅವ್ರು ಮುಂಜಾನೆ ನಾಳೆ ಹೊಲಕ್ಕೆ ಹೋಗಂಗಿಲ್ಲ, ರೆಡಿ ಅಕ್ಕಾರ. ನೀನು ಮಾವರು 3 ಮಂದಿ ಅಕ್ಕಿರಲ್ಲ, ಗುಂಡ್ಯಾಂಗ್ ಕರ್ಕೊಂಡು ಹೋಗ್ಬಿಡು. ಆಯ್ತು ಅದಕ್ಕೆಮ್ಮ, ಹಂಗೆ ಮಾಡ್ರಿ. ಸರಿ, ನನ್ನೊಂದು ಸ್ವಲ್ಪ ಕೆಲಸ ಐತಿ, ನಾ ಹೋಗಿ ಬರ್ತೀನಿ. ಜಾಸ್ತಿ ಖುಷಿ ಆಗ್ಬೇಡ ಪ್ರವೀಣ, ನಿಮ್ಮ ಅವನ ಕಂಡೀಷನ್ ಅದಾವಲ್ಲ, ಕಂಡೀಷನ್ ಅವನ್ನೆಲ್ಲ ನಿರ್ವಹಿಸ್ಲೇ ಅವ್ರು ಮುಗೀತು. ಮುದುಕರಾಗಿರೋರು ಎಲಬಾಗ ಹೋಗ್ತಾರ, ಭಾಳ ಖುಷಿ ಆಗ್ಬೇಡ. ನೋಡ್ಕೊಳ್ಳೋಣ ಬಿಡಪ್ಪ, ಈಗ ಇಷ್ಟಾದ್ರೂ ಪರ್ಮಿಷನ್ ಕೊಟ್ಟಾಳಲ್ಲವ್ವ, ಆಮೇಲೆ ನೋಡೋಣ ಅಂತ ಮುಂದೆ ಏನು ಮಾಡ್ಬೇಕಂತೇಳಿ. ನಾಳೆ ಅವ್ರ ಮನೆಗಂಕರು ಹೋಗ್ಬರೋಣಪ್ಪ. ಆತಪ್ಪ, ಅಷ್ಟ ಮಾಡು.